ಪ್ರತಿಯೊಬ್ಬರು ಮನೆ ಮುಂದೆನೂ ಕೂಡ ನಾವು ರಂಗೋಲಿಯನ್ನು ನೋಡ್ಬೋದು. ಪ್ರತಿಯೊಬ್ಬರು ರಂಗೋಲಿಯನ್ನು ಹಾಕ್ತಾರೆ. ಆಲ್ಮೋಸ್ಟು ತುಂಬ ಜನ ಹಾಕ್ತಾರೆ ಮನೆ ಮುಂದೆ ರಂಗೋಲಿನ. ರಂಗೋಲಿಯನ್ನು ಯಾಕೆ ಹಾಕ್ತಾರೆ? ಇದ್ರ ಬಗ್ಗೆ ಕೇಳಿದರೆ 100ಕ್ಕೆ 90% ಜನಕ್ಕೆ ಗೊತ್ತಿಲ್ಲ ಇದ್ರ ಬಗ್ಗೆ. ಹೇಳಬೇಕು ಅಂತಂದರೆ ಅಕಸ್ಮಾತ್ ಏನಾದ್ರು ಕೇಳಿದರೆ ಯಾಕೆ ಹಾಕ್ತೀರಾ ನೀವು ರಂಗೋಲಿ ಅಂತಂದು ಕೇಳಿದರೆ, ಇದು ನಮ್ಮದೊಂದು ಸಂಪ್ರದಾಯ ಅಂತ ಹೇಳ್ತಾರಷ್ಟೇ. ಅದರ ಮೂಲ ಉದ್ದೇಶ ಏನು ಅಂತಂದು ಹೇಳೋದಿಲ್ಲ. ಹಾಗಾದರೆ ರಂಗೋಲಿಯನ್ನು ಯಾಕೆ ಹಾಕ್ತಾರೆ? ನೋಡಿ, ಅದರ ಒಂದು ಮೂಲ ಉದ್ದೇಶ ಹೇಳೋಕ್ಕಿಂತ ಮುಂಚೆ ನಾನು ನಿಮಗೊಂದು ಸಣ್ಣದೊಂದು ಕತೆ ಹೇಳ್ತೀನಿ. ಚಿಕ್ಕದು, ಬೇಗ ಮುಗಿಸ್ಬಿಡ್ತೀನಿ. ಒಬ್ಬ ವ್ಯಕ್ತಿ ಧ್ಯಾನ ಮಾಡುತ್ತಿದ್ದ. ಧ್ಯಾನ ಮಾಡಬೇಕಾದ್ರೆ ಮನೆಯಲ್ಲಿರೋ ಬೆಕ್ಕು ಆ ವ್ಯಕ್ತಿಗೆ ತುಂಬ ಕಾಟ ಕೊಡ್ತಿತ್ತು. ಆಗ ಆ ವ್ಯಕ್ತಿ ಆ ಬೆಕ್ಕನ್ನು ಹಿಡಿದು ಒಂದು ಬುಟ್ಟಿಯಲ್ಲಿ ಮುಚ್ಚಿ ಆಮೇಲೆ ಧ್ಯಾನ ಮಾಡೋಕ್ಕೆ ಕೂತ್ಕೊತಿದ್ದ, ದೇವ್ರ ಧ್ಯಾನ ಮಾಡೋಕ್ಕೆ. ಹೀಗೆ ದಿನಗಳು ಹೋದಂತೆಲ್ಲ ಆ ವ್ಯಕ್ತಿ ಇಲ್ಲ ತೀರ್ಕೊಂಡಂತ ಅಂದ್ಕೊಳ್ಳಿ. ಆಮೇಲೆ ಅವ್ರ ಮಕ್ಕಳು ಏನು ಮಾಡ್ತಿದ್ರಂತೆ, ಧ್ಯಾನ ಮಾಡಬೇಕಾದ್ರೆ ಬೆಕ್ಕು ಇಲ್ಲ ಅಂದ್ರೂ ಅವ್ರ ಮನೆಯಲ್ಲಿ ಎಲ್ಲಾದರೂ ಹೋಗಿ ಬೆಕ್ಕನ್ನು ಹುಡ್ಕೊಂಬಂದು ಬುಟ್ಟಿಯಲ್ಲಿ ಮುಚ್ಚಿಟ್ಟು ಇವ್ರು ಧ್ಯಾನ ಮಾಡ್ತಿದ್ರಂತೆ. ಯಾಕೆ ಅಂತ ಕೇಳಿದ್ರೆ, ಇಲ್ಲ ನಮ್ಮ ತಂದೆ ಇದೇ ರೀತಿ ಮಾಡ್ತಿದ್ರು, ನಾವು ಹೀಗೆ ಮಾಡಬೇಕು ಅಂತ ಹೇಳ್ತಿದ್ರಂತೆ. ನೋಡಿ, ಈ ಒಂದು ಕಥೆನ ನಾನು ನಿಮಗೆ ಯಾಕೆ ಹೇಳಿದೆ ಅಂತಂದರೆ, ಆ ವ್ಯಕ್ತಿ ಬೆಕ್ಕನ್ನು ಮುಚ್ಚಿಡೋದಕ್ಕೆ ಕಾರಣನೇ ಬೇರೆ ಇತ್ತು. ಬಟ್ ಇವ್ರು ಯಾಕೆ ಬೆಕ್ಕನ್ನು ಮುಚ್ಚಿಡ್ತಾರೆ? ಇದು ಒಂದು ಅಂಧವಿಶ್ವಾಸ ಅಂತಲೇ ಹೇಳ್ಬೋದು. ಅಂದರೆ ಮೂಢನಂಬಿಕೆ, ರೈಟ್? ಕೆಲವೊಂದು ಅಂಧವಿಶ್ವಾಸ, ಮೂಢನಂಬಿಕೆಗಳು ಹೀಗೆ ಹುಟ್ಕೊತವೆ ನೋಡಿ. ಹಾಗಾಗಿ ನಮ್ಮ ಸಂಪ್ರದಾಯಗಳು ಏನಿದಾವೋ ಅವುಗಳೊಂದು ಮೂಲ ಉದ್ದೇಶನೂ ಕೂಡ ನಮಗೆ ಗೊತ್ತಿರಬೇಕು. ಇರಲಿ, ಈಗ ರಂಗೋಲಿಯನ್ನು ಯಾಕೆ ಹಾಕ್ತಿದ್ರು ನೋಡಿ. ಅವಾಗೆಲ್ಲ ಮನೆ ಮುಂದೆ ರಂಗೋಲಿಯನ್ನು ಹಾಕ್ತಿದ್ರು. ಬೆಳಿಗ್ಗೆ ರಂಗೋಲಿ ಹಾಕಿದರೆ ಸಾಯಂಕಾಲ ರಂಗೋಲಿ ಇರ್ತಿರಲಿಲ್ಲ. ಯಾಕೆ ಅಂತಂದರೆ ನೋಡಿ, ಅವಾಗೆಲ್ಲ ರಂಗೋಲಿಯನ್ನು ಒಂದು ಧಾನ್ಯದ ಮುಖಾಂತರ, ಹಿಟ್ಟಿನ ಮುಖಾಂತರ ಹಾಕ್ತಿದ್ರಂತೆ. ಹಿಟ್ಟು ಅಂದರೆ ಇವಾಗ ನಾವೇನು ಉಪಯೋಗಿಸ್ತಾವಲ್ಲ, ಈ ಜೋಳದಿಟ್ಟು, ರಾಗಿ ಹಿಟ್ಟು, ಈ ಥರ ಹಿಟ್ಟಿನ ಮುಖಾಂತರ ಅಥವಾ ಕಾಳಿನ ಮುಖಾಂತರ ರಂಗೋಲಿಯನ್ನು ಹಾಕ್ತಿದ್ರಂತೆ. ಆಗ ಅಲ್ಲಿ ಮನೆ ಮುಂದೆ ಇರೋ ಕ್ರಿಮಿ ಕೀಟಗಳು, ಪಕ್ಷಿಗಳು ಅವುಗಳನ್ನು ತಿಂದು ಸಾಯಂಕಾಲ ಒಳಗೆ ಆ ರಂಗೋಲಿ ಇಲ್ದಾಗೆ ಮಾಡ್ತಿದ್ವು. ಇದು ಏನು ಅಂತಂದರೆ, ಪ್ರತಿಯೊಬ್ಬರು ಮನೆ ಮುಂದೆ ನಡೆಯೋ ಒಂದು ಅನ್ನ ಸಂತರ್ಪಣೆ. ಅವಾಗೆಲ್ಲ ರಂಗೋಲಿ ಹಾಕೋದು ಅಂದರೆ ಹೀಗೆ ವಾಸ್ತವದಲ್ಲಿ ಕೆಲವೊಂದು ಜೀವಿಗಳಿಗೆ ಉಪಯೋಗ ಆಗಲಿ ಅಂತ ಹೇಳಿ, ಇದು ಒಂದು ಪುಣ್ಯದ ಕೆಲಸ ಇದು. ಆದರೆ ಇವಾಗೆಲ್ಲ ರಂಗೋಲಿಯನ್ನು ಕಲ್ಲಿನವ ಪುಡಿಯಲ್ಲಿ ಹಾಕ್ತಾರೆ ನೋಡಿ. ಇರಲಿ, ಅದೊಂದು ಕಲೆ ಅಂತ ಭಾವಿಸೋಣ. ಇವಾಗಿನ ಕಾಲಕ್ಕೆ ಅದೊಂದು ಕಲೆ ಅಂತ ಭಾವಿಸೋಣ. ಅದು ಒಂದು ಚಿತ್ರದ ಕಲೆ. ಹಾಗಾಗಿ ಮನೆ ಮುಂದೆ ಹಾಕ್ತಾರೆ, ಏನಂದರೆ ಚೆಂದ ಕಾಣಬೇಕು ಅಂತ ಹೇಳಿ. ಈ ಥರ ಭಾವಿಸೋಣ, ಇರಲಿ, ಪರವಾಗಿಲ್ಲ, ಅದನ್ನು ಒಪ್ಕೊಳ್ಳೋಣ. ಆದರೆ ಕೆಲವೊಬ್ರು ಏನಂತ ಭಾವಿಸ್ತಾರೆ ಅಂತಂದರೆ, ರಂಗೋಲಿ ಇಲ್ಲ ಅಂದರೆ ಮನೆಗೆ ದರಿದ್ರ ಅಂತ ಹೇಳಿ ಭಾವಿಸ್ತಾರೆ. ಮನೆ ಹೆಣ್ಮಕ್ಳ ಮೇಲೆ ತುಂಬಾ ರೇಗಾಡ್ತಾರೆ ನೋಡಿ. ಇಲ್ಲಿ ವಸ್ತು ಮುಖ್ಯ ಆಯಿತು, ವ್ಯಕ್ತಿ ಅಲ್ಲ, ರೈಟ್? ನೋಡಿ, ವಸ್ತುಗಳು ಏನು ಮಾಡೋದಿಲ್ಲ, ಅವು ಏನು ಮಾತಾಡೋದಿಲ್ಲ, ಕಥೆಡೋದಿಲ್ಲ. ಒಳ್ಳೆಯದು ಕೆಟ್ಟದ್ದು ಏನೇ ಇದ್ದರೂ ಅದು ಮನುಷ್ಯನಿಂದನೇ ಬರಬೇಕು, ಯಾವ ವಸ್ತುವಿನಿಂದ ಬರೋಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಮ್ಮ ಸಂಪ್ರದಾಯಗಳ ಬಗ್ಗೆ ನಮಗೆ ಕ್ಲಾರಿಟಿ ಇರಬೇಕು, ಸ್ಪಷ್ಟವಾಗಿ ನಮಗೆ ತಿಳುವಳಿಕೆ ಇರಬೇಕು. ಅವುಗಳನ್ನು ಮಾತ್ರ ನಾವು ನಂಬಬೇಕಾಗುತ್ತೆ. ನಮಗೆ ತಿಳುವಳಿಕೆ ಇದೆ, ಬುದ್ಧಿ ಇದೆ, ದೇವರ ಶಕ್ತಿಯನ್ನು ಕೊಟ್ಟಿದ್ದಾನೆ. ಹಾಗಾಗಿ ನಾವು ತಿಳುವಳಿಕೆಯಿಂದ ಎಲ್ಲವನ್ನೂ ನಂಬಬೇಕಾಗುತ್ತೆ ಅಷ್ಟೇ.